ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇಂದು ಬೆಳಗ್ಗೆ ಏಕಾಏಕಿಯಾಗಿ ರಮ್ಯಾ ರೂಮ್ಗೆ ಎಂಟ್ರಿ ಕೊಟ್ಟಿದ್ದ ನಾಗೇಂದ್ರ. ರೂಮಿನಲ್ಲೂ ಕೂಡ ರಮ್ಯಾ ಜೊತೆ ಗಲಾಟೆ ಮಾಡಿಕೊಂಡಿದ್ದ ನಾಗೇಂದ್ರ. ಜಗಳ ಬಿಡಿಸಲು ಬಂದಿದ್ದ ರಮ್ಯಾ ಗೆಳತಿಗೂ ಕೂಡ ನಾನು ಕೊಲೆ ಮಾಡ್ತೀನಿ ನಿನ್ನ ಅಂತ ಬೆದರಿಕೆ ಹಾಕಿದ್ದ. ಕೊಲೆ ಬೆದರಿಕೆಯನ್ನು ಹೊಡೆದಿದ್ದ. ಇಬ್ಬರ ಗೆಳೆತನ, ಸ್ನೇಹ, ಪ್ರೀತಿ, ಅವರ ಪ್ರತಿಯೊಂದು ವಿಷಯವೂ ಕೂಡ ಅವರಿಬ್ಬರಿಗೂ ಗೊತ್ತಿತ್ತು. ಸೊ ಹೀಗಾಗಿ ಆಕೆ ಇರುವಂಥ ಜಾಗವನ್ನು ಅವನು ನೋಡಿದ್ದ. ಆಕೆ ವರ್ಕ್ ಮಾಡುವ ಪ್ಲೇಸ್ ಕೂಡ ಅವನಿಗೆ ಗೊತ್ತಿತ್ತು. ಸೊ ಹೀಗಾಗಿ ಆಕೆಯ ರೂಮ್ಗೆ ಎಂಟ್ರಿ ಕೊಟ್ಟಿದ್ದ, ಗಲಾಟೆ ಶುರು ಮಾಡಿದ್ದ. ಆಕೆಯ ರಮ್ಯಾ ಸ್ನೇಹಿತೆ ಕೂಡ ಜಗಳ ಬಿಡಿಸಲು ಹೋದಾಗ ಅಡ್ಡ ಬರಬೇಡ, ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಒಡ್ಡಿದ್ದ. ಈಗ ಬಲವಂತವಾಗಿ ಕರೆದುಕೊಂಡು ಹೋಗಿ ಬುದ್ಧಿ ಕಲಿಸ್ತೀನಿ ಎನ್ನುವ ಭ್ರಮೆಯಲ್ಲಿ ಅವನಿದ್ದ. ಆದರೆ ಬುದ್ಧಿ ಕಲಿಯಲು ಹೋಗಿ, ಕಲಿಸಲು ಹೋಗಿ, ಪಾಠ ಕಲಿಸಲು ಹೋಗಿ ಪ್ರಾಣವನ್ನೇ ಬಿಟ್ಟಿದ್ದಾನೆ ನಾಗೇಂದ್ರ. ನಿಜಕ್ಕೂ ಕೂಡ ಇಂಥ ದುರ್ಘಟನೆ ಇದೆಯಲ್ಲ, ಮಾನಸಿಕವಾಗಿ ಸ್ಥಿಮಿತತೆ ಕಳೆದುಕೊಂಡಾಗ ಮಾತ್ರ ಆಗುವಂಥ ಘಟನೆಗಳಿವು. ಈಗ ತನ್ನ ಪ್ರಾಣವೂ ಇಲ್ಲ, ಪ್ರೀತಿಯೂ ಇಲ್ಲ, ಜೀವನವೇ ಹಾಳು. ಸೊ ಇಂಥ ನಿರ್ಧಾರವನ್ನು ನಾಗೇಂದ್ರ ಮಾಡಿದ್ದಾನೆ. ಮದುವೆ ನಿರಾಕರಿಸಿದ್ದಕ್ಕೆ ಪ್ರಿಯತಮೆಯನ್ನು ಕೊಲ್ಲಲು ಯತ್ನ ಮಾಡ್ದ. 6 ವರ್ಷಗಳಿಂದ ರಮ್ಯಾ ಮತ್ತು ನಾಗೇಂದ್ರ ಪ್ರೀತಿ ಮಾಡ್ತಾಯಿದ್ರು. ಕಳೆದ ಹಲವು ದಿನಗಳಿಂದ ಇಬ್ಬರ ನಡುವೆ ಮನಸ್ತಾಪ ಆಗಿತ್ತು. ನಾಗೇಂದ್ರ ನಂಬರ್ ಬ್ಲಾಕ್ ಆಗಿತ್ತು. ಹೀಗಾಗಿ ಇವತ್ತು ಬೆಳಿಗ್ಗೆ ಏಕಾಏಕಿಯಾಗಿ ಫೋನಿಗೆ ಸಿಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಮುಂದಿನ ಕತೆ ಏನು ಅಂತ ಗೊತ್ತಿಲ್ಲ, ಮದುವೆ ಆಗೋದು ಗೊತ್ತಿಲ್ಲ, ಬ್ರೇಕಪ್ ಅಂತ ಹೇಳಿದ್ರೆ ಹೇಗೆ ಅನ್ನುವ ನೋವು ಅವನನ್ನು ಕಾಡಿತ್ತು. ಸೊ ಹೀಗಾಗಿ ಅವನು ಏಕಾಏಕಿಯಾಗಿ ಇವತ್ತು ಬೆಂಗಳೂರಿನಿಂದ ಬೆಳಗ್ಗೆ ಅಂಕೋಲಾಗೆ ಹೊರಟಿದ್ದಂಥ ರಮ್ಯಾ ಮತ್ತು ನಾಗೇಂದ್ರ ಕಾರ್ ಎಲ್ಲಿಗೆ ಹೊರಟಿತ್ತು ಅಂತ ಹೇಳಿದ್ರೆ, ಬುಕ್ ಆಗಿದ್ದೆಲ್ಲಿಗೆ ಅಂದರೆ ಬೆಂಗಳೂರಿನಿಂದ ಅಂಕೋಲಾ. ರಮ್ಯಾಳನ್ನು ಹೆದರಿಸಿ ಬಾಡಿಗೆ ಕಾರಿನಲ್ಲಿ ಕರೆದೊಯ್ದಿದ್ದ ನಾಗೇಂದ್ರ. ರಸ್ತೆಯುದ್ದಕ್ಕೂ ಕೂಡ ಜಗಳ. ನಾಗೇಂದ್ರ ಜಗಳ ಮಾಡ್ತಾನೇ ಇದ್ದ. ನಿನ್ನನ್ನು ಸಾಯಿಸಿ ನಾನು ಸಾಯ್ತೀನಿ ಅಂತ ನಾಗೇಂದ್ರ ಹೆದರಿಸ್ತಾ ಇದ್ದ. ನಾಗೇಂದ್ರನಿಗೆ ಭಯಪಟ್ಟು ಕಾರಿನಲ್ಲಿ ಪ್ರಯಾಣವನ್ನು ಮಾಡಿದ್ಲು ರಮ್ಯಾ. ಶಿರಾದ ಜೋಗಿಹಳ್ಳಿ ಬಳಿ ರಮ್ಯಾಗೆ ಚಾಕು ಇರಿದಿದ್ದ. ತಕ್ಷಣ ಕಾರಿನ ಲಾಕ್ ತೆಗೆದು ಕೆಳಗೆ ಹಾರಿದ್ಲು ಆ ರಮ್ಯಾ. ಬಳಿಕ ಕಾರ್ ಲಾಕ್ ಮಾಡಿಕೊಂಡು ನಾಡ ಬಾಂಬನ್ನು ಸ್ಫೋಟ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಹೆಬ್ಬುಲ್ ಗ್ರಾಮದ ನಿವಾಸಿ ನಾಗೇಂದ್ರ. ನೋಡಿ, ಉತ್ತರ ಕನ್ನಡದ ಅಂಕೋಲಾದ ಹೆಬ್ಬುಲ್ ಗ್ರಾಮದ ನಿವಾಸಿ ನಾಗೇಂದ್ರ ತನ್ನ ಊರಿಗೆ ಆಕೆಯನ್ನು ಕರೆದುಕೊಂಡು ಹೋಗಬೇಕು ಅಂತ, ಹಾಗೂ ಹೀಗೂ ಹೆದರಿಸಿಯಾದರೂ ಮದುವೆ ಆಗಬೇಕು, ಇಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಅವನ ಮನಸ್ಸಲ್ಲಿತ್ತು. ಬಟ್ ಆಗಿದ್ದೇ ಬೇರೆ. ಬೆಂಗಳೂರು ಜಯನಗರದಿಂದ ಪಿಕಪ್ ಮಾಡಿದ್ವಿ. ಅದಕ್ಕೂ ಮುಂಚೆ ಒಂದು ಡ್ಯೂಟಿ ಮಾಡಿದ್ವಿ ಊಬರಿಂದ. ಡ್ಯೂಟಿ ಮಾಡಿದೆ, ಇವ್ರದ್ದು ಡ್ಯೂಟಿ ಬಿತ್ತು. ಹಂಗೆ ಡ್ಯೂಟಿ ತಗೊಂಡೆ. ಏನೋ ಒಂದು ಬ್ಯಾಗ್ ಹಾಕೊಂಡು ಬಂದಿದ್ರು ಅವ್ರು. ಯಾರು? ಒಂದ್ ಹುಡುಗ ಬಂದ್ರು. ಅಲ್ಲಿಂದ ನಾನು ಬಂದೆ. ಹಂಗೆ ಡೀಸೆಲ್ ಹಾಕಿದೆ ಬಂಕ್ ಹತ್ರ. ಡೀಸೆಲ್ ಹಾಕಿ ಹೋಗಿ ರಿಸರ್ಚ್ಗೆಲ್ಲ ಹೋಗಿದ್ದಾರೆ. ಇಬ್ರು ಹೋಗಿದ್ದಾರೆ. ಆ ಹುಡುಗಿನ ಹೋಗಿದ್ದಾರೆ. ಅವ್ರು ಹೋಗಿ ಸುಮ್ನೆ ಬಂದು ಕೂತ್ಕೊಂಡ್ರು ಆರಾಮಾಗಿ ಹೋಗ್ತಾ ಇದ್ವಿ. ನಂತರ ಅಲ್ಲಿ ಒಬ್ರು ಪೊಲೀಸ್ ಯಾರೋ ನನ್ನ ನಂಬರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿದವಾಗ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಫೋನ್ ಮಾಡಿದ್ರು. ಅಷ್ಟೊತ್ತೆ ನಮ್ಮ ಬ್ರದರ್ ಕಾಲ್ ಮಾಡಿದ್ರು. ನೋಡ್ರಿ, ಇದು ಯಾರೋ ಒಬ್ರು ಫೋನ್ ಮಾಡ್ಯಾರ, ನಂಗೂ ಫೋನ್ ಮಾಡ್ಯಾರ, ಅದೇನ ಕಿಡ್ನಾಪ್ ಕೇಸ್ ಅಂತೆ, ಅವ್ರ ನಂಬರ್ಗೆ ಕಾಲ್ ಮಾಡಿ ಮಾತಾಡು ಅಂತ ಸೈಡ್ ಅಂತ ಹೇಳ್ತಾ ಇದ್ರು. ಅಷ್ಟ ಅವ್ನು ಕೇಳ್ಕೊಂಡವನು ಅವಳಿಗೆ ಚಾಕಿಂದ ಇದ್ ಮಾಡ್ತಾ ಇದ್ದ. ಚಾಕಿಂದ ಹಿಂಗ್ ಮಾಡಿ ಕುತ್ತಿಗೆ ಹಿಡ್ಕೊಂಡಿದ್ದ. ಅವಾಗ ಏನಾಯ್ತು ಅಂದ್ರೆ, ನಾನು ಅಲ್ಲಿಂದ ನೋಡ್ತಾ ಬಂದೆ, ಎಲ್ಲ ನಿಯರ್ ಯಾವ್ದಾರು ಅಲ್ಲಿಂದ ಯಾವ್ದಾರು ಸೈಡ್ ಅಂಗಡಿ ಸಿಕ್ಕರೆ ನಾನು ನಿಲ್ಸ್ಬಿಡೋಣ ಅಂತ.
ಅಲ್ಲಿಂದ ನೋಡ್ತಾ ಬಂದೆ. ಇಲ್ಲ ಹತ್ರ ಬಂದ ತಕ್ಷಣ ಸೈಡ್ಗೆ ಇದ್ ಮಾಡಿದೆ. ಅವ್ರು ಚಾಕುಯಿಂದ ಇಬ್ರು ಗುದ್ದಾಡ್ಕಂತಿದ್ರು ಚಾಕು ತಗೊಂಡು. ಇಲ್ಲ ಅವನ ಹತ್ರ ಒಂದೇ ಚಾಕು ಇರೋದು. ಚಾಕು ತಗೊಂಡು ಬ್ಲಡ್ ಎಲ್ಲ ಬರ್ತಿತ್ತು ಅವ್ರ ತಲೆಗೆ. ನಾನು ಮಿರರ್ ನೋಡ್ದವ ಸೈಡ್ ಹಾಕ್ಬಿಟ್ಟೆ ಗಾಡಿ. ಇಲ್ಲ ಸೈಡ್ ಹಾಕೊಂಡು ಹಂಗೆ ಬೈಕ್ ನಾಗೆಲ್ಲ ಕರ್ದೆ, ಅಣ್ಣ ಒಂಚೂರು ಹೆಲ್ಪ್ ಮಾಡಿ ನನ್ನ ಹತ್ರ ಒಬ್ಬ ಏನ್ ಮಾಡೋದು ತಪ್ಪ ಇದ್ದೀನಿ ನಾನು. ಹಂಗೆ ಕರ್ದೆ ನಂತರ ನಾನು ಅವನ ಮೇಲೆ ಇದ್ ಮಾಡಿದೆ. ಆ ಚಾಕು ಈ ಕಡೆ ತೆಗ್ದು ಮುರ್ದಿ ಹೊರಗಡೆ ಬಿಸಾಕೋಣ ಅಂತ. ನಂತರ ನಾನು ಚಾಕು ಇದ್ ಮಾಡಿದೆ. ಆ ಹುಡುಗಿ ಆ ಕಡೆಯಿಂದ ಬಚ್ಚ ಹೋಗ್ಬೋದು, ಈ ಕಡೆ ಬಂದ್ಬಿಟ್ಟು. ಆ ಕಡೆ ಬಂದು ಅವಳು ಕರೆದು ಹೇಳ್ತಿದ್ದ, ಅಣ್ಣ ಬಾಂಬ್ ಇದೆ ಗಾಡಿ ಒಳಗಡೆ, ಬಾಂಬ್ ತಗೊಂಡ್ಬಂದಿದ್ದೆ ನಾವು ಅಂತ ಹೇಳಿ. ಯಾರೊಬ್ರು ಬೈಕ್ ನಿಂತರಿದ್ರು, ಆ ಬೈಕ್ ಹತ್ತು ಬಿಡ್ತಾವ್. ಹತ್ತು ಮುಂದ್ಗಡೆ ನಡೆದು ನಾನು ಇವನ ಹತ್ರ ಇದ್ ಮಾಡ್ತಿದ್ನಲ್ಲ, ಅದು ಇಷ್ಟುದ್ದು ರೌಂಡ್ ಪ್ಲಾಸ್ಟಿಕ್ ಕಟ್ಕೊಂಡಿತ್ತು. ಅದ್ ಬತ್ತಿಗಿದೆ, ಇಷ್ಟುದ್ದು ಬತ್ತಿ ಇತ್ತು. ಅವ್ನು ಲೈಟರ್ ತಗೋಷ್ಟರಲ್ಲೇ ಅವ್ನ ಮೈ ಮೇಲೆ ಇದ್ದನ್ನು ಅದು ತಗೊಂಡು ಆ ಕಡೆ ಬಿಸಾಕಿದೆ. ಅದನ್ನ ಬಿಸಾಕಿದೀನಿ ಆಚೆಗೆ.